ಇವತ್ತು ರವೆಯಿಂದ ಪೂರಿ ಮಾಡಿ ಅದಕ್ಕೆ ಸಾಗು ಮಾಡ್ತಿದ್ದೀನಿ. ಹಾಗೆ ಇದು ನಮ್ಮಪ್ಪ ನಡೆಸ್ತಿರುವ ಹೋಟೆಲಲ್ಲಿ ಇದು ಸ್ಪೆಷಲಾಗಿತ್ತು ಒಂದು ಟೈಮ್ನಲ್ಲಿ ಕರಿ. ಹೇಗೆ ಮಾಡ್ತಾರೆ ಅಂತ ನನಗೆ ತುಂಬ ಸಾರಿ ಹೇಳಿಕೊಟ್ಟಿದ್ರು ನಮ್ಮಪ್ಪ ನನಗೆ. ಹಾಗಾಗಿ ನಾನು ತೋರಿಸ್ಬೇಕು, ನೀವು ಕೂಡ ನಮ್ಮ ಹೋಟೆಲಲ್ಲಿ ಮಾಡುವ ಸಾಗು, ಪೂರಿ ಸಾಗು ಕರಿ ಎಲ್ಲ ಟೇಸ್ಟ್ ನೋಡಬೇಕು ಅಂತ ಈ ವಿಡಿಯೋ ಮಾಡ್ತಿರೋದು. ನೋಡಿ ಹೇಗೆ ಎಲ್ಲ ಅಡುಗೆಗಳೆಲ್ಲ ಆಗುತ್ತೆ ಅಂತ. ಇವತ್ತು ಫಸ್ಟ್ ಈರುಳ್ಳಿ, ಧನಿಯಾ, ಮೆಂತ್ಯ ಅವೆಲ್ಲ ಫ್ರೈ ಮಾಡ್ಕೋಬೇಕು. ಟಮಾಟ, ಕೊತ್ತಂಬರಿ, 2 ಮೆಣಸಿನ್ಕಾಯಿ, ಶುಂಠಿ ಹಾಕ್ಕೊಂಡು ಅದಾದಮೇಲೆ ಹಸಿ ತೆಂಗಿದ್ದರೆ ಹಸಿ ತೆಂಗಿ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಒಣ ಕೊಬ್ಬರಿ ಇದ್ದರೂ ಕೂಡ ನಡೆಯುತ್ತೆ. ಅದಾದ ನಂತರ ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಶೇಂಗದ ಪುಡಿ ಎಲ್ಲ ಹುರಿದಿರೋ ಶೇಂಗದ ಪುಡಿ ಹಾಕ್ಕೊಂಡು ಪೇಸ್ಟ್ ಎಲ್ಲ ಮಾಡಿಟ್ಕೊಂಡು, ಇನ್ನೇನು ಕರಿಗೆ ಆಲೂಗಡ್ಡೆ, ಗೋಬಿ ಕುದಿಸಿದ್ದು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಚೆನ್ನಾಗಿ ಸಣ್ಣದಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು, ಈರುಳ್ಳಿ ಆಗಲಿ ಗೋಬಿ ಆಲೂಗಡ್ಡೆ ಎಲ್ಲನೂ. ಹಾಗೆ ಸಾಸಿವೆ, ಜೀರಿಗೆ ಮತ್ತು 1 ಏಲಕ್ಕಿ, 1 ಚಕ್ಕೆ ಹಾಕ್ಕೊಂಡು, ಈರುಳ್ಳಿ ಎಲ್ಲ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆ ಒಳಗಡೆ. ನೀವು ನಮ್ಮ ಚಾನಲ್ನ ಫಸ್ಟಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮೋಟಿವೇಶನ್ ನನಗೆ ಎಷ್ಟಂದರೆ ಅಷ್ಟು ಇಂಪಾರ್ಟೆಂಟ್. ಯಾಕಂದರೆ ನಿನ್ನೆ ಹಾಕಿರುವ ಲಾಂಗ್ ವೀಡಿಯೋಗೆ 200 ಅಬೋವ್ ವ್ಯೂಸ್ ಬಂದಿದೆ. ತುಂಬ ಖುಷಿಯಾಯಿತು. ಯಾಕಂದರೆ ಮೊದಲು ಸ್ಟಾರ್ಟಪ್ ಮಾಡಿದಾಗ ಇಷ್ಟು ವ್ಯೂಸು ಲಾಂಗ್ ವೀಡಿಯೋಗೆ ಬರುತ್ತೆ ಅಂತ ನಂಗೆ ಬಂದಿದ್ದಿಲ್ಲ ಇಲ್ಲಿವರೆಗೂ ಕೂಡ. ಹಾಗೆ ಕಸ್ತೂರಿ ಮೇಥಿ ಅಲ್ಲಲ್ಲಿ ನಾನು ಆ್ಯಡ್ ಮಾಡ್ತಾನೆ ಇರ್ತೀನಿ, ಯಾಕೋ ನಂಗೆ ಇಷ್ಟ. ಸ್ವಲ್ಪ ಕಸ್ತೂರಿ ಮೇಥಿ, ಸಾಲ್ಟ್, ಅರಿಶಿಣ, ಸ್ವಲ್ಪ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಮನೆಯಲ್ಲಿ ಆವಾಗಿಂದಾಗೆ ಫ್ರೆಶ್ಶಾಗಿ ಮಾಡಿಕೊಂಡು ಹಾಕ್ಕೊಳ್ಬೇಕು. ಟಮಾಟ ಕೂಡ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದಾದ ನಂತರ ಚೆನ್ನಾಗಿ ಅದು ಕುದ್ಮೇಲೆ ಟಮಾಟ ಎಲ್ಲ ಫ್ರೈ ಆಗಬೇಕು ಆಯಿಲ್ ಒಳಗಡೆ. ನೀವು ಹೇಗೆ ಮಾಡ್ತೀರಾ? ನಿಮಗೂ ಕೂಡ ಪೂರಿ ಸಾಗು ಅಂದರೆ ಇಷ್ಟನಾ? ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಇದು ತುಂಬ ಸ್ಪೆಷಲ್ ನನಗೆ. ಯಾಕಂದರೆ ನಮ್ಮಪ್ಪ ಪ್ರತಿಯೊಂದು ಅಡುಗೆ ಕಲಿಸಿದ್ರು ಕೂಡ ಇದು ನನಗೆ ತುಂಬ ಸ್ಪೆಷಲ್. ಯಾಕಂದರೆ ನಮ್ಮದು ಒಂದು ಟೈಮ್ನಲ್ಲಿ ಹೋಟೆಲ್ ಇತ್ತು. ಇದು ಕರಿ ಒಳಗಡೆ ನೀವು ಹಾಕ್ಕೋಬೇಕಾದ್ರೆ ಒಂದು ವೇಳೆ ಕ್ಯಾರೆಟ್, ಬಿನ್ನೀಸ್, ಬಟಾಣಿ ಇನ್ನೂ ಏನಾದರೂ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇದ್ದಿದ್ದಿಲ್ಲ. ನನ್ನ ಹತ್ರ ಖಾಲಿ ಗೋಬಿ, ಮನೆ ಒಳಗಡೆ ಗೋಬಿ, ಆಲೂಗಡ್ಡೆ, ಟಮಾಟ ಇಷ್ಟೇ ಇತ್ತು. ಹಾಗಾಗಿ ಸ್ವಲ್ಪ ಖಾರದ ಪುಡಿ, ನಿಮಗೆ ಟೇಸ್ಟಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಾಗುತ್ತೆ ಕರಿ ಮಾತ್ರ ಎಕ್ಸಲೆಂಟ್. ಯಾರಾದರೂ ಬಂದಿದ್ದಾರೆ ಸ್ಪೆಷಲಾಗಿ ಮಾಡಬೇಕು, ಇನ್ನೇನಾದರೂ ತರೋಕ್ಕಿಲ್ಲ ಅಂದಾಗ ಗೋಬಿ ಆಲೂಗಡ್ಡೆ ಇದ್ದರೂ ಕೂಡ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಆ ಪೇಸ್ಟೇ ಗ್ರೇವಿ ಟೇಸ್ಟ್ ಕೊಡೋದಂದರೆ ಮೇನ್ ಆ ಪೇಸ್ಟು. ಜಾಸ್ತಿ ಜನ ಈ ಪೇಸ್ಟಲ್ಲಿ ಎಳ್ಳು ಕೂಡ ಹಾಕೋತಾರೆ. ನಮ್ಮಪ್ಪ ಹೇಳ್ತಿದ್ರು ಎಳ್ಳು ಕೂಡ ಫ್ರೈ ಎಲ್ಲ ಮಾಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತಂತ. ಆದರೆ ನಾನೀಗ ಸಮ್ಮರ್ ಅಲ್ವಾ, ಎಳ್ಳು ತಿಂದರೆ ಹೀಟ್ ಆಗುತ್ತಂತ ನಾನು ಹಾಕಿಲ್ಲ. ಹಾಗೆ ಹುಣಸೆ ಹುಳಿ ಕೂಡ ಚೆನ್ನಾಗಿ ತೆಗೆದು ಹಾಕಿದ್ದೆ. ಟೇಸ್ಟ್ ಎಲ್ಲನೂ ಸರಿ ತಗ್ಗಷ್ಟಿರಬೇಕು. ಸಾಲ್ಟು, ಸ್ವೀಟು ಎಲ್ಲನೂ ಅದು ಬ್ಯಾಲೆನ್ಸ್ ಆಗಿರಬೇಕು. ಸ್ವಲ್ಪ ಶುಗರ್ ಕೂಡ ಆ್ಯಡ್ ಮಾಡ್ತೀನಿ ನಾನು. ಜಾಸ್ತಿ ಏನು ಹಾಕೋದು ಬೇಡ, ಜಸ್ಟ್ ಒಂದು 1/2 ಟೇಬಲ್ ಸ್ಪೂನ್ ಆದರೂ ಕೂಡ, ಟೀ ಸ್ಪೂನ್ ಆದರೂ ಕೂಡ ಸಾಕು. ಜಾಸ್ತಿ ಏನು ಬೇಕಾಗಲ್ಲ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೇನು ಕರಿ ಆಗ್ತಾ ಬಂತು. ಡನ್. ಗ್ರೇವಿ ನೋಡಿ ಸಖತ್ತಾಗಿ ಬಂದಿದೆ. ನೀವು ಕೂಡ ಮಾಡಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಥರ ನೀವು ಕೂಡ ಮಾಡ್ತಿದ್ರೆ ನನಗೆ ಹೇಳಿ. ಜಾಸ್ತಿ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಿಮ್ಮ ಮೋಟಿವೇಶನ್ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಬೆಳೆಯೋರಿಗೆ ಬೆಳೆಸ್ಬೇಕಂತಾರಲ್ವ, ಹಾಗೆ ಪೂರಿ ಕೂಡ ರವೆ ಹಾಕಿ ಸ್ವಲ್ಪ ಮೈದಾ, ಗೋಧಿ ಹಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡಿ ಚೆನ್ನಾಗಿ ನೆನೆ ಇಟ್ಕೊಂಡು ಮಾಡ್ತಿದ್ದೀನಿ. ರವೆ ಪೂರಿ ತುಂಬ ಟೇಸ್ಟಿಯಾಗಿತ್ತು, ಮತ್ತು ಹಾಗೆ ನೋಡೋಕ್ಕೆ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು.
ಚೆನ್ನಾಗಿ ಬಂದವು ಕೂಡ, ಚೆನ್ನಾಗಿ ಉಬ್ಬಿದ ಪೂರಿ ಆಗಿದ್ವು. ಸ್ವಲ್ಪ ಏನಂತಾರೆ ಇನ್ನೂ ನೆನಿಬೇಕಾಗಿತ್ತು ಹಿಟ್ಟು. ಸೋಕ್ ಮಾಡಿ ಇನ್ನೂ ಜಾಸ್ತಿ ಹೊತ್ತು ಇಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಾಗ್ತಿತ್ತು. ಮಾರ್ನಿಂಗ್ ಅಷ್ಟೊಂದು ಟೈಮ್ ಇರಲಿಲ್ಲ, ಆದರೂ ಕೂಡ ಪರವಾಗಿಲ್ಲ, ತುಂಬ ಟೇಸ್ಟಿಯಾಗಿ ಆಗಿದ್ವು. ನೀವು ಮಾಡಬೇಕಾದ್ರೆ ರವೆ ಹಾಕಿದರೆ ಕಂಪಲ್ಸರಿ ಚೆನ್ನಾಗಿ ಹಿಟ್ಟು ನೆನೆಯೋ ಹಾಗೆ ಮಾಡಬೇಕು. ನೋಡಿ ನೀವು ಕೂಡ ಮಾಡಿಕೊಂಡು ಹೇಗಾಗಿದೆ ಅಂತ ತಿಂದು ಹೇಳಿ. ಹೀಗೆ